ನಮಸ್ತೆ, ನಾನು ಬಸವರಾಜು. ಭಾನುವಾರ 29/3/2026 ದಾವಣಗೆರೆ ತುಂಬ ಕೂಲ್ ಆಗಿತ್ತು. ಆದರೆ ರಾಜಕೀಯದ ಒಳಸುಳಿಗಳಲ್ಲಿ ನಡುಮನೆಗಳಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನು ನೋಡಿದ್ರೆ BJP ಬಹುದೊಡ್ಡ ಸಂದೇಶವನ್ನು ದೆಹಲಿಯಿಂದ ಕಳಿಸಿತ್ತಾ ಅನ್ನುವಂಥದ್ದು ಒಂದು. ಎರಡನೇದ್ದು, ಪ್ರದೀಪ್ ಈಶ್ವರ್ ಅನ್ನುವಂತಹ ನಾಯಕ, ಶಾಸಕ, ಸ್ವಯಂ ಘೋಷಿತ ಅಹಿಂದ ಯುವ ನಾಯಕ ಯಾಕೆ ದಾವಣಗೆರೆಗೆ ಬಂದಿದ್ರು, ಅದರಿಂದ ಕಾಂಗ್ರೆಸ್ಗೆ ಲಾಭ ಆಯ್ತಾ ನಷ್ಟ ಆಯ್ತಾ, ದೆಹಲಿಯಿಂದಲೂ ಕೂಡ ಇನ್ನೂ ಒಂದು ರಿಪೋರ್ಟ್ ಕಾಂಗ್ರೆಸ್ಗೆ ಬಂದಿದೆ ಅನ್ನುವಂತಹ ಚರ್ಚೆಗಳ ಮಧ್ಯೆ 8 ಕಂಟಕಗಳು. 8 ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರಿಗೆ ಈಗಲೂ ಕೂಡ ಸವಾಲಾಗಿರುವಂಥದ್ದು ಯಾವುದು ಆ 8 ಕಂಟಕಗಳು, ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ವಾತಾವರಣ ಹೇಗೆ ಲಾಭವಾಗ್ತಿದೆ ಅಥವಾ ಈ ಸುಪ್ತವಾಗಿ ಅಡಗಿರುವಂತಹ ಈ ಆಕ್ರೋಶ ಯಾವ ರೀತಿ ಹೊರಬೀಳುತ್ತೆ, ಕೇವಲ ಅಲ್ಪಸಂಖ್ಯಾತರಿಗೆ ಬೇಸರ ಆಗಿದೆಯಾ? ನೋ. ಪ್ರದೀಪ್ ಈಶ್ವರ್ ಎಂಟ್ರಿಯ ಬಳಿಕ ಹಿಂದುಳಿದವರು, ಅದರಲ್ಲೂ ಮುಖ್ಯವಾಗಿ ಕುರುಬ ಸಮಾಜದ ಯುವ ನಾಯಕರು ಆಕ್ರೋಶಿತರಾಗಿದ್ದಾರೆ. ಅದಕ್ಕೂ ಕಾರಣ ಪ್ರದೀಪ್ ಈಶ್ವರ್. ಇನ್ನು ಮುಖ್ಯ ಏನಂದ್ರೆ, ಈಗ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು ಮತ್ತು ಒಂದು ಹೊಸ ನರೇಟಿವ್ ಸೆಟ್ ಮಾಡ್ತಿರುವಂಥದ್ದು ದಾವಣಗೆರೆಯಲ್ಲಿ. ಸಿದ್ದರಾಮಯ್ಯ ಅವರು ಅಹಿಂದ ಅಂತಿದ್ರಲ್ಲ, ಆ 2-3 ವರ್ಷಗಳ ಹಿಂದಿನದ್ದು ಒಂದು ಋಣಕ್ಕೆ, ಆ ಫೇವರಿಸಮ್ಗೆ ಪೇಮೆಂಟ್ ರೂಪದಲ್ಲಿ ಸಮರ್ಥ ಅವರ ಆಯ್ಕೆಗೆ ಸೈಲೆಂಟ್ ಆಗ್ಬಿಟ್ರ ಅನ್ನುವಂತಹ ಒಂದು ನರೇಟಿವ್ ಸೆಟ್ ಮಾಡಿಸ್ತಿದೆ. ಅದೇನದು ಅಂದ್ರೆ, ಅದು ಮಾರ್ಚ್ 3, 2022 ಇದೇ ಶಾಮನೂರು ಶಿವಶಂಕರಪ್ಪ ಅವರ ಮಾಲೀಕತ್ವದ ಜಾಗದಲ್ಲಿ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬ ನಡೀತಲ್ಲ, ಸಿದ್ದರಾಮೋತ್ಸವ. ಸಾಕಷ್ಟು ಜನ ಭಾಗಿಯಾಗಿದ್ರು, ನಾನೂ ಕೂಡ ಹೋಗಿದ್ದೆ. ಒಂದು ಅಹಿಂದ ನಾಯಕತ್ವ ಹೇಗಿರುತ್ತೆ ಅನ್ನೋದನ್ನ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮುಕ್ತ ಕಂಠದಿಂದ ಹೊಗಳಿದ್ದೆ, ತೆಗಳಿರಲಿಲ್ಲ. ಈಗ ಯಾಕಂದ್ರೆ ಅದಾದ ನಂತರವೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರು, ಅವರ ಮೇಲೆ ಗಂಭೀರ ಆರೋಪಗಳು ಬಂದಿತ್ತು. ಸಿದ್ದರಾಮಯ್ಯ ಅವರಿಗೋಸ್ಕರ ವಿಶಿಷ್ಟ ಖಾದ್ಯಗಳನ್ನು ಮಾಡಿಸಿದ್ರು, ಅವು ಕಾನೂನು ಬಾಹಿರವಾಗಿದ್ವು. ಅಂದ್ರೆ ಅರ್ಥ ಮಾಡ್ಕೋಬೇಕು, ಆ ಥರದ್ದೆಲ್ಲ ಆರೋಪಗಳು ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಬಂದಾಗ ಹೇಳಿ ಕೇಳಿ ಅವರು ಮಾಂಸಾಹಾರಿ, ಅವರಿಗೆ ಬೇಕಾದಂತಹ ತಿನಿಸುಗಳು, ಅದರಲ್ಲೂ ಮುಖ್ಯವಾಗಿ ವಿಶೇಷ ತಿನಿಸುಗಳು ಅನ್ನುವಂಥದ್ದೇನಿದೆ, ಅವರಿಗೆ ಪದೇ ಪದೇ ಒಂದಷ್ಟು ದೊಡ್ಡ ಆತಿಥ್ಯವನ್ನು ಕೊಡ್ತಾರಲ್ಲ, ಆ ಆತಿಥ್ಯಗಳ ಕಾರಣಕ್ಕೆ, ಸಿದ್ದರಾಮೋತ್ಸವದ ಸಕ್ಸಸ್ನ ಕಾರಣಕ್ಕೆ, ಆ ಋಣಕ್ಕೆ ಬಿದ್ದು, ಆ ಮರ್ಜಿಗೆ ಬಿದ್ದು ಅಹಿಂದ ನಾಯಕರು ಅಲ್ಪಸಂಖ್ಯಾತರನ್ನೂ ಪಕ್ಕಕ್ಕೆ ಸರಿಸಿ ಸಮರ್ಥ ಅವರ ಆಯ್ಕೆಗೆ ಸೈಲೆಂಟ್ ಆಗ್ಬಿಟ್ರ. ಅವ್ರು ಓಕೆ ಅಂದ್ರೋ ಬಿಟ್ರೋ ಅದು ಸೆಕೆಂಡ್ರಿ. ಯಾಕಂದ್ರೆ ಅಹಿಂದ ಇದ್ದಿದ್ದೇ ಇಲ್ಲಿ, ಈಗಲೂ ಇರೋದಿಲ್ಲಿ, ಗೆಲ್ಸೋದು ಸೋಲ್ಸೋದು ಎಲ್ಲರೂ ಕೂಡ ಅಹಿಂದ. ದಾವಣಗೆರೆ ಮಟ್ಟಿಗೆ ಗೆಲುವಿನ ವಿಧಿ ಬರಹ ಬರೆಯುವಂಥವ್ರು ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಇದು ಒಂದು ಲೆಕ್ಕ ಬಿಜೆಪಿಯ ನರೇಟಿವ್. ಆ ಋಣಕ್ಕೋಸ್ಕರ ಸುಮ್ಮನೆ ಆದ್ರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂತಹ ಸಾಮಾಜಿಕ ನ್ಯಾಯದ ಮಾತಾಡುವಂತಹ ಮುಖ್ಯಮಂತ್ರಿಗಳೇನೆ ಅಹಿಂದ ವರ್ಗಕ್ಕೆ ಒಂದು ಅವಕಾಶವನ್ನ ಕೊಡಿಸುವಲ್ಲಿ ಸೈಲೆಂಟ್ ಆಗಿದ್ರು, ಕೊಡಿಸ್ಬೇಕಿತ್ತು ಅನ್ನುವಂತಹ ನರೇಟಿವ್. ಎರಡನೇದ್ದು, ಪ್ರದೀಪ್ ಈಶ್ವರ್ ಏತಕ್ಕೆ ಬಂದಿದ್ರು? ಚಿಕ್ಕಬಳ್ಳಾಪುರ ಅಲ್ಲ, ಇದು ಕರ್ನಾಟಕ. ಹೌದು, 224 ಕ್ಷೇತ್ರಕ್ಕೂ ಹೋಗ್ತಾರ. ಯಾಕೆ ಬಂದಿದ್ರು ನೋಡಿ, ಪಕ್ಷೇತರ ಅಭ್ಯರ್ಥಿಯಾಗಿ 42,000 ಮತಗಳನ್ನು ಪಡ್ಕೊಂಡಿದ್ದಂತಹ ಮತ್ತು ಬ್ಯೂರೋಕ್ರೆಟ್ಗಳನ್ನು ಕ್ರಿಯೇಟ್ ಮಾಡುವಂತಹ ಒಬ್ಬ ಸಂಯಮಿ, ವಿನಯವಂತ ವಿನಯ್ ಕುಮಾರ್ ಅವರು ಏಕಾಏಕಿಯಾಗಿ ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ರೆ ಅವರನ್ನು ಬೆಂಬಲಿಸ್ತೀನಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂದ ಮೇಲೆ ಬಿಜೆಪಿ ಅಭ್ಯರ್ಥಿ, ದಮನಿತ ಸಮಾಜದ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪರವಾಗಿ ಧ್ವನಿ ಎತ್ತಿದ್ರು, ಮತ್ತೆ ಹಿಂದುಳಿದವರನ್ನು ಒಗ್ಗೂಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ವಿನಯ್ ಕುಮಾರ್ ಅವರಿಗೆ ಕೌಂಟರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷವೋ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅನ್ನುವಂತಹ ಈ ಉದ್ದನೆಯ ನಾಲಿಗೆಯ ಶಾಸಕನನ್ನ, ಉದ್ದಟತನದಿಂದ ಮಾತಾಡುವ ಶಾಸಕನನ್ನ, ಅತಿಮೇಧಾವಿ ಡೈಲಾಗ್ ಕಿಂಗ್ ಅನ್ನ, ಅಥವಾ ಈ ತೆಲುಗು ಹೆಚ್ಚು ಮಾತನಾಡುವ ಅಪ್ಪಟ ಕನ್ನಡಿಗ ಮತ್ತು ಹಿಂದುಳಿದವನು ನಾನು ಅಂತ ಹೇಳಿಕೊಳ್ಳುವಂತಹ ಈ ಶಾಸಕನನ್ನ ಕರೆಸಿಕೊಂಡ್ರ. ಇದು ಕೂಡ ಈಗ
ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಹಾಗಿದ್ರೆ ಪ್ರದೀಪ್ ಈಶ್ವರ್ ಅಹಿಂದಾದ ಯುವ ನಾಯಕ ಅನ್ನೋದಾದ್ರೆ ಇಲ್ಲಿದ್ದಂತಹ ಸ್ಥಳೀಯ ಅಹಿಂದ ನಾಯಕರು ಅಥವಾ ಹಿಂದುಳಿದವರು ಕುರುಬ್ರೆ ಮೊದಲಿಗೆ ಇಟ್ಕೊಳ್ಳೋಣ, ಉಪ್ಪಾರಿದ್ರು. ಇವರಲ್ಲಿ ಯಾರು ನಾಯಕರಿರ್ಲಿಲ್ವಾ? ಅಹಿಂದ ಮತಗಳನ್ನ ಕ್ರೋಢೀಕರಿಸುವ ತಾಕತ್ತಿರುವಂತವ್ರು ಒಬ್ಬ ಪ್ರದೀಪ್ ಈಶ್ವರೇ ಬರ್ಬೇಕಾಯ್ತಾ? ಹಾಗಿದ್ರೆ ಇಲ್ಲಿರುವಂತಹ ಹಿಂದುಳಿದವರು, ಅದು ಕುರುಬ್ರು ಇರಬಹುದು, ಉಪ್ಪಾರ್ ಇರಬಹುದು, ಯುವ ನಾಯಕರು ಯಾರಿದ್ರು? ಅವರು ನಾಲಾಗ್ಗಳ ಅಸಮರ್ಥರ ಯಾರಿಲ್ಲಿ ಕಳಿಸ್ಕೊಟ್ರು? ಇದು ಕೂಡ, ಈ ಒಡಕ್ಕೂ ಕೂಡ ಹಿಂದುಳಿದವರಲ್ಲಿ ಈಗ ಆಕ್ರೋಶದ ಜ್ವಾಲೆಯನ್ನ ಹೆಚ್ಚಿಸಿದೆ. ಅಲ್ಪಸಂಖ್ಯಾತರಿಗಷ್ಟೇ ಬೇಸರ ಇತ್ತು, ಈಗ ಪ್ರದೀಪ್ ಈಶ್ವರನ್ನ ಕರೆತರುವ ಮೂಲಕ ದಾವಣಗೆರೆಯ ಹಿಂದುಳಿದ ಯುವ ಪಡೆಯಲ್ಲಿ ಯಾರು ನಾಯಕರೇ ಇಲ್ಲ, ಪ್ರದೀಪ್ ಈಶ್ವರೇ ಬರಬೇಕು, ಅವರಷ್ಟೇ ಒಗ್ಗೂಡಿಸ್ತಾರೆ. ಅವ್ರು ಬಂದು ಹೇಳಿದ್ದೇನು? ಪ್ರದೀಪ್ ಈಶ್ವರ್ ಭಯ ಭಯ ಭಯ, ಅವ್ರು ಹಂಗ್ ಮಾಡಿದ್ರು ಭಯ. ಹೌದು, ಯತ್ನಾಳ್ ಮಾತಾಡ್ತಾರೆ ಕರೆಕ್ಟಪ್ಪ, ಪ್ರತಾಪ್ ಸಿಂಹ ಮಾತಾಡ್ತಾರೆ ಕರೆಕ್ಟಪ್ಪ, ನೀವು ಹಾಗೆ ಯಾಕೆ ಮಾತಾಡ್ತೀರಿ? ಆಯ್ತು, ನಿಮ್ದು ಬೇರೆದೇ ಅಲ್ವಾ, ನಿಮ್ಮ ಆಚಾರ ವಿಚಾರ ಪಕ್ಷ ಸಿದ್ಧಾಂತ ಎಲ್ಲವೂ ಬೇರೆದಲ್ವಾ. ಅವ್ರೇನೋ ಮಾತಾಡ್ತಾರೆ ಅಂದ್ರೆ ನೀವು ಅಯೋಗ್ಯರು ಮುಟ್ಟಾಳ್ರು ಅಂದ್ರೆ ವ್ಯತ್ಯಾಸ ಏನು ಬರುತ್ತೆ? ಮತ್ತೆ ಚುನಾಯಿತ ಪ್ರತಿನಿಧಿ, ಜನಪ್ರತಿನಿಧಿ, ಸಾಕಷ್ಟು ಓದ್ಕೊಂಡವರು ಸರ್ಟಿಫಿಕೇಟ್ ಕೇಳಲಿಲ್ಲ, ಸೆಕೆಂಡ್ PUC XYZ ನಿಮಗೆ ಬಿಟ್ಟಿತ್ತು. ನೀವು ಮತ್ತೆ ಇನ್ನೂ ಒಂದು ನೋಡಿ, ಇಬ್ರು ಕೂಡ ಬ್ಯೂರೋಕ್ರಾಟ್ಗಳನ್ನ ಕ್ರಿಯೇಟ್ ಮಾಡುವಂತವ್ರು, ವಿನಯ್ ಕುಮಾರ್ ಮತ್ತು ಪ್ರದೀಪ್ ಈಶ್ವರ್. ಆ ಇಬ್ಬರ ನಡುವೆ ಬೇರೆಯದ್ದೇ ಕಲಹವನ್ನ ಹೊತ್ತಿಸಿ ಬಿಟ್ಟಿದೆಯಾ ಕಾಂಗ್ರೆಸ್ ಪಕ್ಷ ಅಥವಾ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು? ಇದು ಕೂಡ ಚರ್ಚಿತ ವಿಚಾರ. ಆದ್ರೆ ಒಂದು, ಹಿಂದುಳಿದವರು, ಅದರಲ್ಲೂ ಕೆಚ್ಚೆದೆಯಿಂದ ತಮ್ಮ ಸಿದ್ಧಾಂತವನ್ನು ಉಳಿಸಿಕೊಳ್ಳುವಂತಹ ಯುವಕರು, ವಿನಯ್ ಕುಮಾರ್ ಅವರನ್ನು ಬಿಟ್ಟರೆ ಇನ್ನೂ ಸಾಕಷ್ಟು ಜನ ಇಲ್ಲಿದ್ರು, ಅವರನ್ನೇ ಬಳಸಿಕೊಳ್ಳಬಹುದಿತ್ತು. ಆ ಕೆಲಸವನ್ನ ಕಾಂಗ್ರೆಸ್ ಮಾಡಲಿಲ್ಲ. ಆದರೆ BJP ಆ ನರೇಟಿವ್ ಅನ್ನ ಈಗ ಕ್ಷೇತ್ರದಲ್ಲಿ ಸದುಪಯೋಗ ಪಡಿಸ್ಕೊಳ್ತಿದೆ. ಕಾಂಗ್ರೆಸ್ ಇನ್ನೂ ಎಚ್ಚೆತ್ತುಕೊಳ್ಳಬೇಕು. ಇನ್ನು ಮುಖ್ಯ ಅಂದ್ರೆ ಈ ಸುಪ್ತವಾಗಿ ಅಡಗಿರುವಂತಹ ಆಕ್ರೋಶ. ಜಮೀರ್ ಅಹಮದ್ ಖಾನ್ ಬರ್ತಾರೋ ಇಲ್ವೋ? ಬರಲಿಲ್ಲ ಅಂದ್ರೆ ಏನಾಗುತ್ತೆ? ಸಮಸ್ಯೆ ಖಂಡಿತ. ಯಾಕಂದ್ರೆ CM ಇಬ್ರಾಹಿಂ ಅವರು ಈಗಾಗಲೇ ಆ ಕಡೆ ಕೇಳಿದಿದ್ದಾರೆ. SDPI ಸೇರಿದಂತೆ ಇನ್ನುಳಿದವರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಕಾಂಗ್ರೆಸ್ಸಿನ ಅಹಿಂದ ವಿರೋಧಿ ನಡೆಯನ್ನ ತುಂಬಾ ಕಟುವಾಗಿ ಟೀಕಿಸ್ತಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಜೆನ್ಜಿ ಯಾರಿದ್ದಾರೆ, ಸ್ವಲ್ಪ ಓದ್ಕೊಂಡವ್ರು ಯಾರಿದ್ದಾರೆ, ಆ ಯುವ ಪೀಳಿಗೆಯನ್ನ ಪ್ರೇರೇಪಿಸ್ತಿದ್ದಾರೆ. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನೀವು ನಿಮ್ಮ ಪಾಠ ಕಲಿಸ್ಬೇಕು, ಇಂಥವ್ರಿಗೆ ಓಟ್ ಹಾಕಿ. ಮತ್ತೆ ಈ ಅಲ್ಪಸಂಖ್ಯಾತರಲ್ಲಿ ಯಾರು ಪ್ರಗತಿಪರರಿದ್ದಾರೆ, ಸ್ವಲ್ಪ ಓದ್ಕೊಂಡಿದ್ದಾರೆ, ಅವರು ಕೂಡ ಆ ಸಮಾಜದವರನ್ನ ಜಾಗೃತಗೊಳಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ಸುಪ್ತವಾಗಿ ನಡೀತಿರುವಂತಹ ಗೇಮ್ ಮಲಣ ಅವ್ರಿಗೂ ಗೊತ್ತಿರಬಹುದು. ಆದ್ರೆ ಕಟ್ಟ ಕಡೆಯದಾಗಿ ಆ ಕೊನೆಯ ದಿನ ಏನ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಸಮರ್ಥ ಅವರು ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ. ಅಥವಾ ಯಾಕಂದ್ರೆ ಇಲ್ಲಿ ನೋಡಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ BJPಯ ಇನ್ನೂ ಒಂದು ನರೇಟಿವ್, ಸಮರ್ಥ್ ವಿದೇಶದಿಂದ ಓದ್ಕೊಂಡ್ಬಂದಿದ್ದಾರೆ. ಆ ರಾಹುಲ್ ಗಾಂಧಿ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ ಅನ್ನುವ ಮಾತನ್ನ ಹೇಳೋ ಮೂಲಕ ಏನು ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ಪೆಷಲ್ ಹುದ್ದೆಯನ್ನ ಕೊಟ್ಟು ಕೋಟ್ ಮಾಡುತ್ತೆ BJP. ಅದೇ ಒಂದು ಹೆಸರನ್ನ ಉಲ್ಲೇಖಿಸಿ ಬಹುಪಾಲು ಜನ BJPಯ ನಾಯಕರು ಮತ್ತು ಒಂದು ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಅಜ್ಜ, ಅಮ್ಮ, ಅಪ್ಪ ಎಲ್ಲರೂ ರಾಜಕಾರಣದಲ್ಲಿದ್ದಾರೆ, ಓಕೆ. ಮಗ ಎಲ್ಲೋ ವಿದೇಶದಲ್ಲಿ ಓದ್ತಿದ್ದವನ್ನ ಈಗ ಕರ್ಕೊಂಬಂದಿದ್ದೀರಿ. ಅಲ್ಲೂ ನೋಡಿ, ಯಾರ್ದೋ ಮನೆಗೆ ಪ್ರಚಾರಕ್ಕೆ ಹೋದಾಗ ಏನು ವ್ಯತ್ಯಾಸಗಳಾಯ್ತು, ಅವು ಕೂಡ ಈಗ ಮುನ್ನೆಲೆಗೆ ಬರ್ತಿದ್ದಾವೆ, ವೈರಲ್ ಆಗ್ತಿದ್ದಾವೆ ವಿಡಿಯೋಗಳು. ನೀವು ಗೆದ್ದ ಮೇಲೆ ನಿಮ್ಮನ್ನ ಹುಡುಕೊಂಬಂದ್ರು ನೀವು ಸಿಗೋದಿಲ್ಲ, ಈಗ ಮಾತ್ರ ಬರ್ತೀರಿ, ಯಾಕೆ ಓಟ್ ಹಾಕ್ಬೇಕು ಅಂತ ಕೆಲವರು ಮಾತಾಡ್ತಿದ್ದಾರೆ. ಸಮರ್ಥ ಅವರು ಅದನ್ನ ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ. ಇನ್ನು BJPಯ ಕೆಲವರನ್ನ ಮಾತಾಡಿಸಿದಾಗ ಕೆಲ ಕಾರ್ಯಕರ್ತರು ಒಂದು ಡಿಬೇಟ್ ಮಾಡ್ಬಿಡ್ಲಿ, ಅವರು ಒಬ್ಬ ಪ್ರಬಲ ಪತ್ರಕರ್ತನ ಎದುರಲ್ಲಿ ಕೂತ್ಕೊಂಡು ಒಂದು 20 ಪ್ರಶ್ನೆಗಳಿಗೆ ಯಾರ ಸಹಾಯವೂ ಇಲ್ಲದೆ ಉತ್ತರಿಸಿ ಬಿಡಲಿ ಸವಾಲಾಗ್ತಿದ್ದಾರೆ. ಇವೆಲ್ಲವೂ ಕೂಡ ಎಷ್ಟು ಸಮರ್ಥರು ಅಥವಾ ಅಸಮರ್ಥರು ಅನ್ನುವಂಥದ್ದಕ್ಕೆ ಉತ್ತರ ಹುಡುಕುವ ಅಗ್ನಿ ಪರೀಕ್ಷೆಯ ರೀತಿಯಲ್ಲೇ ಕಾಣ್ತಿದೆ, ಕಂಟಕಗಳಾಗಿ ಕಾಣ್ತಿದ್ದಾವೆ. ಇದಕ್ಕಿಂತಲೂ ಮಿಗಿಲಾಗಿ ವಿಜೇಂದ್ರ ಅವರು ತಂದಂತಹ ಏನೋ ಒಂದು ಸುದ್ದಿ BJPಗರೇ ಹೇಳ್ತಿರುವಂಥದ್ದು ಅಥವಾ BJPಯ ಕಾರ್ಯಾಲಯದ ಮುಂದೆ ಚರ್ಚೆ ಆಗಿದ್ದು,
ದೆಹಲಿಯಿಂದಲೂ ಕೂಡ ಒಂದು ಸೀಕ್ರೆಟ್ ಸರ್ವೆ, ಆಂತರಿಕ ವರದಿ, ಯಾರು ಮುಂದಿದ್ದಾರೆ ಈ ಕ್ಷಣಕ್ಕೆ, ಯಾರು ಹಿಂದಿದ್ದಾರೆ ಅನ್ನುವಂತಹ ಒಂದು ರಿಪೋರ್ಟ್ ಬಂದಿದೆ. ಈಗಲೂ ಕೂಡ ದೊಡ್ಡ ಅಂತರ ಏನಿಲ್ಲ, ಬಿಜೆಪಿ ಕೂಡ ಇದನ್ನ ಗೆದ್ಕೊಳ್ಬಹುದು. ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಒಂದು ಸಂಯಮದ ನಡೆ ಮತ್ತು ನುಡಿ, ಇದರಲ್ಲಿ ಕಾಂಗ್ರೆಸ್ ವಿನಾಕಾರಣ ಮಾಡ್ಕೊಳ್ತಿರುವಂತಹ ವಿವಾದಗಳು, ಪ್ರದೀಪ್ ಈಶ್ವರ್ ಅಂತಹ ವ್ಯಕ್ತಿಯನ್ನ ಕರೆಸಿ ಬಿಜೆಪಿ ಪಾರ್ಟಿ ಮುಂದೆ ದೊಡ್ಡ ಹಂಗಾಮ ನಡೆಸುವಂತಹ ಅಗತ್ಯ ಇರಲೇ ಇಲ್ಲ. ಅದು ಪ್ರದೀಪ್ ಈಶ್ವರ್ ಮತ್ತು ಇನ್ನೊಬ್ಬರ ನಡುವಿನ ಜಗಳ ಆಗಿತ್ತು. ಅದು ಒಂದು ಪಕ್ಷಗಳ ಮಧ್ಯೆ ಬೆಂಕಿ ಹಚ್ಚಿಸುವಂತಹ ಒಂದು ಹೈಡ್ರಾಮಾ ಕ್ರಿಯೇಟ್ ಮಾಡುವಂತಹ ಅಗತ್ಯ ಕೂಡ ಇರಲಿಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಬಿಜೆಪಿಯಲ್ಲಿರುವಂಥವರು ಸಮರ್ಥನ ಬೆಂಬಲಿಸಬೇಕು ಅನ್ಕೊಂಡಿದ್ದವರು ಕೂಡ ಈಗ ಬೆಂಬಲಿಸೋದಿಲ್ಲ, ಇಷ್ಟೇ ಆಗೋದು. ಇನ್ನು ಮುಖ್ಯ ಅಂದ್ರೆ ವಿಜೇಂದ್ರ ಅವರು ತಂದಿದ್ದಂಥದ್ದೇನು ರಿಪೋರ್ಟ್ ನೋಡಿ, ಈಗಲೂ ಕೂಡ ಸಮರ್ಥ ಅವರಿಗಿಂತ ಕೆಲ 100 ಮತಗಳ ಅಂತರದಿಂದಲೂ ಕೂಡ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಈಗಲೂ ಕೂಡ ಮುಂದೆ ಇದ್ದಾರೆ. ಪ್ರತಿ ದಿನವೂ ಒಂದೊಂದು ರಿಪೋರ್ಟ್ ಎರಡೂ ಪಾರ್ಟಿಗಳಿಗೆ ಹೋಗುತ್ತೆ. ಅಂಥದ್ದೇ ಖುಷಿಯ ವಿಚಾರವನ್ನು ತಗೊಂಬಂದಂತಹ ವಿಜೇಂದ್ರ ಅವರು ಸಾಲು ಸಮುದಾಯದ ಪ್ರಮುಖರ ಜೊತೆಯಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ರು. ವೀರಶೈವ ಲಿಂಗಾಯತರ ಜೊತೆಯಲ್ಲಿ, ಸಾಧಲಿಂಗಾಯತರ, ಗಾಣಿಗ ಲಿಂಗಾಯತರ ಎಲ್ಲರ ಜೊತೆಯಲ್ಲಿ, ಹಿಂದುಳಿದವರ ಜೊತೆಯಲ್ಲೂ ಕೂಡ ಮಹತ್ವದ ಮೀಟಿಂಗ್ಗಳನ್ನು ಮಾಡಿ ಸಂಬಂಧಪಟ್ಟ ನಾಯಕರು ಯಾರಿದ್ದಾರೆ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈ ಎಲ್ಲದರ ಮಧ್ಯೆ ಇಂಪಾರ್ಟೆಂಟ್ ಅನಿಸುವಂಥದ್ದು, ಗಂಗಾವತಿಯಲ್ಲಿ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದೊಂದು ಮಾಡೆಲ್ ಇತ್ತು, ಅದನ್ನು ಎಲ್ಲೋ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಮೂಲಕ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕರೊಬ್ರು ನಡೆಸ್ತಿದ್ದಾರೆ. ಏನ್ ಮಾಡ್ತಾರೆ, ಯಾರೆಲ್ಲ ಇಂತಹ ಆಕ್ರೋಶದ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಮ್ಗಿನ್ನೇನು ಆಪ್ಷನ್ ಇಲ್ಲ, ನಾವು ಬಿಜೆಪಿಗೆ ಬೆಂಬಲಿಸಿ ನಾವು ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದಾರೆ, ಅಂಥವರನ್ನ ಒಟ್ಟುಗೂಡಿಸುವ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳೂ ಕೂಡ ಆಗ್ತಿದೆ. ಗಂಗಾವತಿಗೆ ಬಂದ ಕೂಡಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾಡಿದ ಮೊಟ್ಟ ಮೊದಲ ಕೆಲಸ ಇದೇನೆ. ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಇಂಥದ್ದೇ ಒಂದು ಪ್ರಯತ್ನದ ಮೂಲಕ, ಯಾಕಂದ್ರೆ ಇಡೀ ಬಿಜೆಪಿ ಗಟ್ಟಿಯಾಗಿ ನಿಂತಿದೆ, ಮುಖ್ಯಮಂತ್ರಿಗಳೆಲ್ಲೋ ಇದ್ದಾರೆ, ಉಪಮುಖ್ಯಮಂತ್ರಿಗಳೆಲ್ಲಿದ್ದಾರೆ, ಇನ್ನು 11 ದಿನ ಇದೆ. ಈ ಬಿಜೆಪಿ ಬಂದು ಕೂತಿದೆ, ಕೆಲಸ ಮಾಡ್ತಿದೆ. RSS ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಯಾರಿಗೆಲ್ಲ ಎಂತೆಂಥ ಹುದ್ದೆಗಳನ್ನು ಕೊಟ್ಟು ಕೆಲಸ ಮಾಡಿಸ್ತಿದೆ. ಅರೆ ಕಾಂಗ್ರೆಸ್ ಈ ಕ್ಷಣಕ್ಕೂ ಕೂಡ ಕೊನೆ ದಿನ ಇದೆ, ನಾವೇನ್ ಬೇಕಾದ್ರೂ ಮಾಡ್ತೀವಿ, ಆ ಒಂದು ದೊಡ್ಡ ಆಲೋಚನೆಯಲ್ಲಿ, ಅಥವಾ ಅದು ದಡ್ಡ ಆಲೋಚನೆ ಗೊತ್ತಿಲ್ಲ. ಒಂದು ನೋಡಿ, ಒಬ್ಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಅವರನ್ನು ಮಾತಾಡಿಸಿದಾಗ ಹೇಳಿದ್ದು, ಇಲ್ಲಿನೇ ಅವರು ದಾವಣಗೆರೆಯವರು, ಕೊನೆಯ ದಿನದಲ್ಲಿ ಇವರು ಮಾಮೂಲಿ ದುಡ್ಡು ಹಂಚುವಂತಹ ಪ್ರಯತ್ನಗಳಾಗಬಹುದು, ಆದರೆ ಈ ಸಲ ಆ ಹಣ ಹಂಚುವಂತಹ ಒಂದು ಲೆಕ್ಕ ಏನಿದೆ 2,000, 3,000, 4,000, 5,000ದ ಗಡಿ ದಾಟಬಹುದು. ಅದರಲ್ಲೂ ಮುಖ್ಯವಾಗಿ ಆಜಾದ್ ನಗರಕ್ಕೆ ಸರಿಯಾದ ರೀತಿಯಲ್ಲಿ ಸರಬರಾಜು ಆದರೆ ಕಾಂಗ್ರೆಸ್ ಸುಲಭ ಆಗತ್ತೆ. ಆದರೆ ಸಿಂಪಲ್ ದೊಡ್ಡ ಒಂದು ಲೀಡ್ ಏನಿತ್ತು 20,000, 30,000, ಆ ಲೀಡ್ ಸಿಗೋದು ಕಷ್ಟ ಅಂತ ಹೇಳ್ತಿರುವಂಥದ್ದು. ಆ ಕೊನೆ ದಿನ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಸಾಲು ಲೆಕ್ಕ ಆಗ್ತಾ ಬಂದರೂ ಕೂಡ ಯಾರ್ಯಾರನ್ನು ಕರೆಸೋದು, ವಿನಾಕಾರಣ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುವಂಥದ್ದು, ಸಮರ್ಥ ಅವರ ರಾಜಕೀಯ ಆರಂಭ ತುಂಬ ಅಚ್ಚುಕಟ್ಟಾಗಿ ಆಗಬೇಕಾಗಿತ್ತು. ಗೊತ್ತಿಲ್ಲ, ಇಲ್ಲಿ ಸ್ಥಳೀಯರು ಯಾರೂ ಹಿಂದುಳಿದ ಯುವಕ ನಾಯಕರು ಇಲ್ವೇ ಇಲ್ಲ, ಪ್ರದೀಪ್ ಈಶ್ವರೇ ಬೇಕು, ನಾಳೆ ಚಿಕ್ಕಬಳ್ಳಾಪುರದಿಂದ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಅವರೇ ಬರ್ತಾರೆ, ಅವರೇ ಗೆಲ್ಲಿಸ್ತಾರೆ ಅನ್ನೋ ಉಮೇದಿನಲ್ಲಿ ಅವ್ರಿಗೆ ಕಿರೀಟ ಇಡ್ತಿದ್ದಾರೆ. ಹಾಗಿದ್ರೆ ಕುರುಬ ಸಮಾಜದಲ್ಲಿ, ಈಡಿಗ ಸಮಾಜದಲ್ಲಿ, ಒಪ್ಪಾರ ಸಮಾಜದಲ್ಲಿ, ಇನ್ನುಳಿದ ಅತಿ ಸಣ್ಣ ಸಮುದಾಯಗಳ ಸಮಾಜಗಳಲ್ಲಿನ ಯುವಕರು ಶಾಸಕರಾಗೋದಕ್ಕೆ ಆ ಅಹಿಂದಾದ ಯುವ ನಾಯಕತ್ವನ ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗಿಲ್ವಾ? ಒಬ್ಬ ಪ್ರದೀಪ್ ಈಶ್ವರ್ ಅವರೇ ಬೇಕಿತ್ತ? ಇದನ್ನ ಕುರುಬ ಸಮಾಜ ಯೋಚಿಸ್ತಿದೆ. ಅವರು ಕೂಡ ಈ ಸಲ ದಾವಣಗೆರೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ಬಯಸ್ತಿದ್ದಾರೆ. ಅಹಿಂದ ಅಂದ್ರೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ಅಹಿಂದಾದ ಅಭ್ಯರ್ಥಿ ಯಾವ ಪಕ್ಷದಲ್ಲಿರ್ತಾನೋ ಅಲ್ಲಿ ಅಹಿಂದ ಗೆಲ್ಲಬೇಕು ಅನ್ನೋ ಗಟ್ಟಿ ಸಂದೇಶವನ್ನ ರವಾನಿಸ್ತಿದ್ದಾರೆ. ಎಲ್ಲೊಂದು ಕಡೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಈ ಕ್ಷಣಕ್ಕೂ ಕೂಡ ಒಳ್ಳೆಯ ವಾತಾವರಣ ಇದೆ. ಸಮರ್ಥ ಅವರು ಈ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಗೆಹರಿಸಿಕೊಳ್ಳದೆ ಹೋದ್ರೆ ಈ ಕಣ ಏನಾಗಬಹುದು? ನನಗನ್ಸಿದ್ದು ಇಷ್ಟು. ನಿಮಗೆ ಬೇರೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ, ನಾನು ಅದನ್ನೂ ಕೂಡ ನಿಮ್ಮ ಗಮನಕ್ಕೆ ಇನ್ನೊಂದಷ್ಟು ಜನರ ಜೊತೆಲಿ ಮಾತಾಡಿ, ಓಡಾಡಿ, ಹಳ್ಳಿಗಳಲ್ಲಿ ಓಡಾಡುವಂತಹ ಸಂದರ್ಭಗಳಲ್ಲಿ ಕೇಳೋ ಮೂಲಕ ನಿಮ್ಮ ಮುಂದೆ ತಂದಿಡ್ತೀನಿ.
ಕಮೆಂಟ್ ಮಾಡಿ.